ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. 2022ರ ಈ ರೂಲ್ ಆಫ್ ಲಾ ಅನ್ನುವ ಸೂಚ್ಯಂಕವನ್ನು WJP ಅನ್ನುವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗಿದ್ದು, ಸೊ ಈ ಪಟ್ಟಿಯಲ್ಲಿ ಭಾರತ ಯಾವ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ ಎ 112ನೇ ರ್ಯಾಂಕ್, ಆಪ್ಷನ್ ಬಿ 93ನೇ ರ್ಯಾಂಕ್, ಆಪ್ಷನ್ ಸಿ 89ನೇ ರ್ಯಾಂಕ್ ಅಥವಾ ಆಪ್ಷನ್ ಡಿ 77ನೇ ರ್ಯಾಂಕ್ ಅಂತ ಇತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ 77ನೇ ರ್ಯಾಂಕ್. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಸೊ ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್ ಅನ್ನುವ ಸಂಸ್ಥೆಯಿಂದ 2022ರ ರೂಲ್ ಆಫ್ ಲಾ ಅಂತ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿದ್ದು ಸೂಚ್ಯಂಕವನ್ನು. ಸೊ ಈ ಸೂಚ್ಯಂಕದ ಪಟ್ಟಿಗಳಲ್ಲಿ ಭಾರತ 50 ಅಂಕಗಳನ್ನು ಗಳಿಸುವುದರೊಂದಿಗೆ 77ನೇ ಸ್ಥಾನವನ್ನು ಪಡೆದುಕೊಂಡಿದೆ. 140 ದೇಶಗಳಲ್ಲಿ ಮಾಡಲಾದಂತಹ ಈ ಕಾನೂನಿನ ನಿಯಮಗಳ ಪಾಲನೆಯ ಕುರಿತಾದಂತಹ ಒಂದು ಸೂಚ್ಯಂಕದಲ್ಲಿ ಭಾರತ 77ನೇ ರ್ಯಾಂಕನ್ನು ಪಡೆದುಕೊಂಡಿದೆ. ಸೊ ಆಪ್ಷನ್ ಡಿ 77ನೇ ರ್ಯಾಂಕ್ ಅಂತ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಕರೆಕ್ಟ್ ಆನ್ಸರ್ಗಳನ್ನು ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಡಿಜಿ ಲಾಕರ್ಗಳು ರೀಸೆಂಟಾಗಿ ನ್ಯೂಸ್ನಲ್ಲಿದ್ದು, ಸೊ ಈ ಡಿಜಿ ಲಾಕರ್ಗಳು ಅಂದರೆ ಏನು ಅಂತ ನಾಳಿನ ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇದರ ಮೇಲಿನ ಒಂದು ಪ್ರಶ್ನೆ, ಈ ಡಿಜಿ ಲಾಕರ್ಗಳು ಈ ಕೆಳಗಿನ ಯಾವ ಸಚಿವಾಲಯದಿಂದ ಇನಿಷಿಯೇಟ್ ಮಾಡಲಾದಂತಹ ಅಥವಾ ಪ್ರಾರಂಭ ಮಾಡಲಾದಂತಹ ಉಪಕ್ರಮವಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ 2 ಇಂಧನ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಪವರ್, ಆಪ್ಷನ್ 3 ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ 4 ರಾಸಾಯನಿಕಗಳು ಮತ್ತು ರಸಗೊಬ್ಬರ ಸಚಿವಾಲಯ ಅಂತ ಇದೆ. ಸರಿಯಾದ ಉತ್ತರವನ್ನು ಆಪ್ಷನ್ಗಳೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಈ ಡಿಜಿ ಲಾಕರ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದಂತಹ ಅಥವಾ ಇನಿಷಿಯೇಟ್ ಮಾಡಿದಂತಹ ಸಚಿವಾಲಯ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬಹುದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS ಅಂತ ನಾವು ಮೇಲಿಂದ ಮೇಲೆ ನೋಡ್ತಾ ಇರ್ತೇವೆ. ಸೊ ಈ ಒಂದು ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 1978, ಆಪ್ಷನ್ 2 1999, ಆಪ್ಷನ್ 3 2002 ಅಥವಾ ಆಪ್ಷನ್ 4 2016 ಅಂತ ಇದೆ. ಸರಿಯಾದ ಉತ್ತರ 2016ನೇ ಇಸವಿಯಲ್ಲಿ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಸೊ ರೀಸೆಂಟಾಗಿ ಈ ಒಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ರಾಜ್ಯ ಸಚಿವರಿಂದ ಈ BIS ಅನ್ನುವ ಸಂಸ್ಥೆಯ ಮೂಲಕ ಕೆಲವೊಂದಿಷ್ಟು ಮಾನದಂಡಗಳನ್ನು ಸ್ಥಾಪನೆ ಮಾಡಲಾಗಿದೆ ಅಥವಾ ಪ್ರಕಟಣೆ ಮಾಡಲಾಗಿದೆ. ಸೊ ಮುಖ್ಯವಾಗಿ ಈ ಒಂದು ಯಾವುದೇ ರೀತಿಯಾದಂತಹ ಉತ್ಪನ್ನಗಳ ಮೇಲೆ ಪ್ರಕ್ರಿಯೆಯ ವಿಶೇಷಣಗಳಾಗಿರ್ಬೋದು, ಅದರಲ್ಲಿ ಸ್ಪೆಸಿಫಿಕೇಷನ್ಗಳಾಗಿರ್ಬೋದು, ಆ ಒಂದು ಪ್ರಾಡಕ್ಟ್ನ ಸೇವಾ ವಲಯಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ಗಳನ್ನು, ಅದೇ ರೀತಿಯಾಗಿ ಪ್ರಾಕ್ಟೀಸ್ ಕೋರ್ಸ್ಗಳನ್ನು ಮತ್ತು ಈ ಪರೀಕ್ಷಾ ಪರಿಭಾಷೆಯ ವಿಧಾನಗಳು ಅಂತಂದರೆ ಯಾವ ರೀತಿ ಒಂದು ಉತ್ಪನ್ನದ ಪರೀಕ್ಷೆಯನ್ನು ಮಾಡಬೇಕು ಅಥವಾ ಯಾವ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಏನು ಕರಿತೇವೆ ಅದನ್ನು ಮತ್ತು ಯಾವ ರೀತಿಯ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು ಅನ್ನುವ ರೀತಿಯ ಸುಮಾರು 21,890 ಸ್ಟ್ಯಾಂಡರ್ಡ್ಸ್ಗಳನ್ನು ಪ್ರಕಟಣೆ ಮಾಡಲಾಗಿದೆ ಈ BIS ಮೂಲಕ ಅಂತ ನ್ಯೂಸ್ನಲ್ಲಿತ್ತು. ಸೊ ಹೀಗಾಗಿ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನ್ಯೂಸ್ನಲ್ಲಿರುವುದರಿಂದ ಈ ಸಂಸ್ಥೆಯ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 2016ರಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿತವಾದಂತಹ ಸಂಸ್ಥೆ BIS ಆಗಿದೆ. ಸೊ ಭಾರತದ ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆ ಅಂತ ಇದನ್ನು ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದಾಗಿದೆ. ಸೊ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ,
ಈ ಪ್ರಮಾಣೀಕರಣದ ಚಟುವಟಿಕೆಗಳು ಅಥವಾ ಈ ಸರ್ಟಿಫಿಕೇಷನ್ ಮಾಡುವಂತಹ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ಗಳೇನಿರ್ತವೆ ಅವುಗಳ ಒಂದು ಹಾರ್ಮೋನಿಯಸ್ ಆಗಿ ಅವನ್ನ ಡೆವಲಪ್ ಮಾಡಬೇಕು. ಈ ಸರ್ಟಿಫಿಕೇಷನ್ ಅನ್ನುವ ಪ್ರೊಸೆಸ್ ಏನಿರುತ್ತೆ ಯಾವುದೇ ಒಂದು ಉತ್ಪನ್ನದ ಮೇಲೆ, ಸೊ ಆ ಒಂದು ಪ್ರೊಸೆಸನ್ನು ಒಂದು ಹಾರ್ಮೋನಿಯಸ್ ಆಗಿ ಅಥವಾ ಸಾಮರಸ್ಯದ ಮೂಲಕ ಅಭಿವೃದ್ಧಿಪಡಿಸಬೇಕು ಮತ್ತು ಈ ಯಾವುದೇ ರೀತಿಯಾದಂತಹ ಸರಕುಗಳಾಗಿರ್ಬೋದು ಅಥವಾ ಈ ಗೂಡ್ಸ್ಗಳ ಅಥವಾ ಆರ್ಟಿಕಲ್ಸ್ ಅಂತ ಏನು ಕರಿತೇವೆ, ಸೊ ಆ ಸರಕಿನ ಗುಣಮಟ್ಟದ ಭರವಸೆಯನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಈ BIS ಖಾತ್ರಿಪಡಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಈ BIS ಸ್ಟ್ಯಾಂಡರ್ಡ್ಸ್ ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಅಷ್ಟೇ ಅಲ್ಲದೆ ಈ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಸ್ಥಾಪನೆ ಮಾಡಲಾದಂತಹ ಸಂಸ್ಥೆ BIS ಆಗಿದೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ 2016ರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಅಂತಾರಾಷ್ಟ್ರೀಯ ವೇದಿಕೆಗಳಾದಂತಹ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡ್ಸ್ ISO ಅಂತ ನಾವು ಮೇಲಿಂದ ಮೇಲೆ ನೋಡ್ತಾ ಇರ್ತೇವೆ ಮತ್ತು ಈ ಇಂಟರ್ನ್ಯಾಷನಲ್ ಎಲೆಕ್ಟ್ರೋ ಟೆಕ್ನಿಕಲ್ ಕಮಿಷನ್ IEC ಅನ್ನುವ ಈ ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ಗಳನ್ನು ಸೆಟ್ ಮಾಡುವಂತಹ ಒಂದು ವೇದಿಕೆಗಳ ಮೇಲೆ ಭಾರತವನ್ನು ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನುವ ಸಂಸ್ಥೆ ಪ್ರತಿನಿಧಿಸುತ್ತದೆ. ಸಾಮಾನ್ಯವಾಗಿ ಈ ಚಿನ್ನದ ಆಭರಣಗಳ ಮೇಲಿನ ಈ BIS ಲೋಗೋವನ್ನು ಕಂಪಲ್ಸರಿಯಾಗಿ ಪರೀಕ್ಷಿಸಿ ಅಂತ ಮೇಲಿಂದ ಮೇಲೆ ಈ ನ್ಯೂಸ್ಗಳಲ್ಲಿ ಬರ್ತಾ ಇರುತ್ತೆ. ಸೊ ಈ ಒಂದು BIS ಹಾಲ್ ಮಾರ್ಕನ್ನು ಕೂಡ ಚೆಕ್ ಮಾಡಬೇಕು ಯಾವುದೇ ರೀತಿಯಾದಂಥ ಉತ್ಪನ್ನಗಳನ್ನು, ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆದಂಥ ಉತ್ಪನ್ನಗಳನ್ನು ಖರೀದಿಸಬೇಕಾದ್ರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ಗೋಕುಲ್ ಮಿಷನ್ ಅಥವಾ RGM ಅನ್ನುವ ಈ ಒಂದು ಮಿಷನ್ನನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು, ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 2005, ಆಪ್ಷನ್ B 2014, ಆಪ್ಷನ್ 3 2019 ಅಥವಾ ಆಪ್ಷನ್ 4 2022 ಅಂತ ಇದೆ. ಸರಿಯಾದ ಉತ್ತರ 2014ನೇ ಇಸವಿಯಲ್ಲಿ, ಆಪ್ಷನ್ 2 ಇಸ್ ರೈಟ್ ಆನ್ಸರ್. 2014ನೇ ಇಸವಿಯಲ್ಲಿ ಈ ದೇಶೀಯ ಆಕಳುಗಳನ್ನು ಅಥವಾ ಗೋವುಗಳಿಗೆ ಅಭಿವೃದ್ಧಿಯನ್ನು ಮಾಡುವಂತಹ, ಸಂರಕ್ಷಣೆಯನ್ನು ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ರಾಷ್ಟ್ರೀಯ ಗೋಕುಲ್ ಮಿಷನನ್ನು 2014ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಸೊ ಈ ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 2014ರಲ್ಲಿ ಕೇಂದ್ರ ಪಶುಸಂಗೋಪನೆ ಹೈನುಗಾರಿಕೆ ಇಲಾಖೆಯ ಒಂದು ಇನಿಷಿಯೇಟಿವ್ ಆಗಿ ಅಥವಾ ಉಪಕ್ರಮವಾಗಿ ರಾಷ್ಟ್ರೀಯ ಗೋವುಗಳ ತಳಿಯನ್ನು ಅಥವಾ ಸ್ಥಳೀಯ ಗೋವಿನ ತಳಿಗಳನ್ನು ಅಭಿವೃದ್ಧಿ ಮಾಡುವ ಮತ್ತು ಸಂರಕ್ಷಣೆ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ರಾಷ್ಟ್ರೀಯ ಗೋಕುಲ್ ಮಿಷನ್ RGM ಅನ್ನುವ ಈ ಒಂದು ಮಿಷನನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ವರ್ತಮಾನದಲ್ಲಿ ಈ ಹಾಲಿನ ಹೆಚ್ಚುತ್ತಿರುವಂತಹ ಬೇಡಿಕೆಗಳನ್ನು ಪೂರೈಸುವಂತಹ ಉದ್ದೇಶವನ್ನು ಇಟ್ಕೊಂಡು ಮತ್ತು ದೇಶದಾದ್ಯಂತ ಗ್ರಾಮೀಣ ರೈತರಿಗೆ ಈ ಹೈನುಗಾರಿಕೆಯ ಮೂಲಕ ಲಾಭವನ್ನು ಹೆಚ್ಚಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಮತ್ತು ಈ ಹಾಲಿನ ಉತ್ಪಾದನೆ ಮತ್ತು ದೇಶೀಯ ಗೋವಿನ ಉತ್ಪಾದಕತೆಯನ್ನು ಅಥವಾ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ನ್ಯಾಷನಲ್ ಗೋಕುಲ್ ಮಿಷನ್ ಅಥವಾ ರಾಷ್ಟ್ರೀಯ ಗೋಕುಲ್ ಮಿಷನನ್ನು ಕೇಂದ್ರ ಸರ್ಕಾರದಿಂದ 2014 ಡಿಸೆಂಬರ್ ಅಂದು ಪ್ರಾರಂಭ ಮಾಡಲಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಫಿಜಿ ದೇಶ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಇದು ಮಧ್ಯ ಅಮೆರಿಕಾದ ದ್ವೀಪ ರಾಷ್ಟ್ರವಾಗಿದೆ ಅಂತ ಆಪ್ಷನ್ 1 ಇದೆ. ಆಪ್ಷನ್ 2 ಈ ಫಿಜಿ ದೇಶ ಯುರೋಪಿನ ಉತ್ತರ ಭಾಗದಲ್ಲಿದೆ ಅಂತ ಇದೆ. ಆಪ್ಷನ್ 3 ಇದು ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿರುವಂತಹ ಒಂದು ದ್ವೀಪ ರಾಷ್ಟ್ರವಾಗಿದೆ ಅಂತ ಇದೆ. ಅಥವಾ ಆಪ್ಷನ್ 4 ಇದು ಪೆಸಿಫಿಕ್ ಸಾಗರದಲ್ಲಿರುವಂತಹ ಒಂದು ಐಲ್ಯಾಂಡ್ ಕಂಟ್ರಿ ಅಥವಾ ದ್ವೀಪ ರಾಷ್ಟ್ರವಾಗಿದೆ ಅಂತ ಇದೆ. ಸೊ ಫಿಜಿ ದೇಶ ಲೊಕೇಟ್ ಆದಂತಹ ಒಂದು ಏರಿಯಾನ ನೋಡಬೇಕು ಅಂತಂದರೆ ಆಪ್ಷನ್ 4 ಇದು ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ಒಂದು ಪ್ರಮುಖವಾದಂತಹ ದ್ವೀಪ ರಾಷ್ಟ್ರವಾಗಿದೆ. ಫಿಜಿ ಒಂದು ದ್ವೀಪ ರಾಷ್ಟ್ರ ಅಂತ ನಾವು ಈ ಒಂದು ಆನ್ಸರ್ ಮೂಲಕ ತಿಳ್ಕೊಬೋದಾಗಿದೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಸಿಟಿವೇನಿ ರಬುಕಾ ಅವರು ಫಿಜಿ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಮಾಜಿ ಮಿಲಿಟರಿ ಕಮಾಂಡರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಸಿಟಿವೇನಿ ರಬುಕಾ ಅವರು ಫಿಜಿ ದೇಶದ ಪ್ರಧಾನಮಂತ್ರಿಯಾಗಿ ಮುಂದಿನ 7 ವರ್ಷಗಳ ಅವಧಿಯವರೆಗೆ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಹೀಗಾಗಿ ಈ ಫಿಜಿ ದೇಶ ಮತ್ತು ಈ ಒಂದು ಸಿಟಿವೇನಿ ರಬುಕಾ ಅವರ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ 74 ವರ್ಷ ವಯಸ್ಸಿನ ಈ ಸಿಟಿವೇನಿ ರಬುಕಾ ಅವರು
ಫಿಜಿ ದೇಶದ ರಾಜಧಾನಿಯಾದಂತಹ ಸುವಾದಲ್ಲಿ ಅಧಿವೇಶನದಲ್ಲಿ ಸದ್ಯಕ್ಕೆ ಅಂದರೆ ಹಾಲಿ ಪ್ರಧಾನಮಂತ್ರಿಯಾದಂತಹ ಫ್ರ್ಯಾಂಕ್ ಬೈನಿಮಾರಾಮ್ ಅವರ ವಿರುದ್ಧ ಒಂದು ಮತದಿಂದ ನಾಮನಿರ್ದೇಶನಗೊಂಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಫಿಜಿ ದೇಶದ ಸಂಸತ್ತಿನಲ್ಲಿರುವಂತಹ 50 ಸದಸ್ಯರ ಮತಗಳ ಪೈಕಿ ಬೈನಿಮಾರಾಮ್ ಅವರು 27 ಮತಗಳನ್ನು ಪಡೆದುಕೊಂಡರೆ ಸಿತಿವೇನಿ ರಬುಕಾ ಅವರು 28 ಮತಗಳನ್ನು ಪಡೆದುಕೊಂಡು ಪ್ರಧಾನಮಂತ್ರಿಯಾಗಿ ನಾಮಿನೇಟ್ ಆಗಿದ್ದಾರೆ. ಸೊ ಒಂದು ಮತದ ಮೂಲಕ ಈ ಇಮೇಜ್ನಲ್ಲಿ ನೋಡಬಹುದಾದಂತಹ ಸಿತಿವೇನಿ ರಬುಕಾ ಅವರು ಫಿಜಿ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ಆಯ್ಕೆಗೊಂಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಫಿಜಿ ದೇಶ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಫಿಜಿ ದೇಶದ ರಾಜಧಾನಿ ಸುವಾ ಅಂತ, ಮತ್ತು ಈ ದೇಶದ ಕರೆನ್ಸಿ ಫಿಜಿಯನ್ ಡಾಲರ್ ಅಂತ. ನಂತರ ಈ ದೇಶದ ಅಧ್ಯಕ್ಷ ಯಾರು ಅಂತಂದರೆ ವಿಲಿಯಂ ಕಟೋನಿವರ್ ಅಂತ. ಮತ್ತು ನೂತನವಾಗಿ ಆಯ್ಕೆಯಾದಂತಹ ಫಿಜಿಯ ಹೊಸ ಪ್ರಧಾನಮಂತ್ರಿಯನ್ನು ಕೂಡ ತಿಳ್ಕೊಂಡ್ವಿ, ಸಿತಿವೇನಿ ರಬುಕಾ ಅಂತ. ನಂತರ ಈ ದೇಶದ ಲೊಕೇಶನನ್ನು ನೋಡೋದಾದರೆ ಆಗಲೇ ತಿಳಿಸಿದ ಹಾಗೆ ಈ ಫಿಜಿ ಅನ್ನುವುದು ಸೌತ್ ಪೆಸಿಫಿಕ್ ಓಷಿನ್ ಅಥವಾ ಈ ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಬರುವಂತಹ ಪ್ರಮುಖವಾದಂತಹ ಒಂದು ಐಲ್ಯಾಂಡ್ ಕಂಟ್ರಿ ಅಥವಾ ಈ ದ್ವೀಪ ರಾಷ್ಟ್ರ ಅಂತ ಗುರುತಿಸಲಾಗುತ್ತೆ. ಸೊ ಇದನ್ನು ಝೂಮ್ ಮಾಡಿ ನೋಡಿದಾಗ ಈ ಇಮೇಜ್ನಲ್ಲಿ ಫಿಜಿ ದೇಶ ಒಂದು ಐಲ್ಯಾಂಡ್ ಕಂಟ್ರಿ ಆಗಿದ್ದು ಇದರ ರಾಜಧಾನಿ ಸುವಾ ಆಗಿದೆ. ಸೊ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ರಾಷ್ಟ್ರ ಅಥವಾ ಐಲ್ಯಾಂಡ್ ಕಂಟ್ರಿ ದ್ವೀಪ ರಾಷ್ಟ್ರ ಫಿಜಿ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ದ ಲೊಕೇಶನ್ ಆಫ್ ಫಿಜಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಶ್ರೀಮುಖ ಲಿಂಗಂ ಅನ್ನುವ ದೇವಸ್ಥಾನ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಯಾವ ರಾಜ್ಯ ಅಂತ ಗುರುತಿಸಬೇಕು. ಕರ್ನಾಟಕ, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಆಂಧ್ರ ಪ್ರದೇಶ್ ಅಥವಾ ಆಪ್ಷನ್ 4 ಒಡಿಶಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಆಂಧ್ರ ಪ್ರದೇಶದಲ್ಲಿ ಈ ಶ್ರೀಮುಖ ಲಿಂಗಂ ಅನ್ನುವ ದೇವಸ್ಥಾನ ಲೊಕೇಟ್ ಆಗಿದೆ. ಸೊ ಈ ಶ್ರೀಮುಖಲಿಂಗಂ ದೇವಸ್ಥಾನ ನ್ಯೂಸ್ನಲ್ಲಿ ಯಾಕಿತ್ತು ಅಂತ ಮೊದಲು ತಿಳ್ಕೊಳ್ಳೋದಾದರೆ ಈ ಶ್ರೀಮುಖಲಿಂಗಂ ಅನ್ನುವ ದೇವಸ್ಥಾನದ ಮುಖ್ಯ ಅರ್ಚಕರಿಂದ ಈ ಶ್ರೀಮುಖಲಿಂಗಂ ದೇವಾಲಯವನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಈ ಒಂದು ಒತ್ತಾಯವನ್ನು ಪ್ರೆಷರೈಸ್ ಮಾಡ್ತಾ ಇದೆ ಅಂತ ಕಾಂಟೆಕ್ಸ್ಟ್ನಲ್ಲಿತ್ತು. ಸೊ ಹೀಗಾಗಿ ಈ ಶ್ರೀಮುಖಲಿಂಗಂ ಅನ್ನುವ ಈ ದೇವಸ್ಥಾನದ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ದೇವಸ್ಥಾನವನ್ನು ಕಳಿಂಗ ಸಾಮ್ರಾಜ್ಯದ ಅಂದಿನ ರಾಜಧಾನಿಯಲ್ಲಿ ಪೂರ್ವ ಗಂಗ ರಾಜವಂಶರಿಂದ ಸ್ಥಾಪನೆ ಮಾಡಲಾಗಿತ್ತು. ಸೊ ಅವರ ಆಡಳಿತಗಾರರಿಂದ ಸ್ಥಾಪನೆ ಮಾಡಲಾದಂತಹ ದೇವಸ್ಥಾನ ಈ ಶ್ರೀಮುಖಲಿಂಗಂ ದೇವಸ್ಥಾನ ಆಗಿದೆ. ಸೊ ಮುಖ್ಯವಾಗಿ ಈ ಭಗವಾನ್ ಶಿವನಿಗೆ ಈ ಶ್ರೀಮುಖಲಿಂಗಂ ದೇವಸ್ಥಾನ ಡೆಡಿಕೇಟ್ ಆಗಿದ್ದು ಈ ಒಂದು ಕ್ಯಾಂಪಸ್ನಲ್ಲಿ 3 ಪ್ರಾಚೀನ ದೇವಾಲಯಗಳನ್ನು ಈ ಒಂದು ಕಟ್ಟಡ ಅಥವಾ ದೇವಸ್ಥಾನ ಒಳಗೊಂಡಿದೆ. ಅದರಲ್ಲಿ ಈ 3 ದೇವಾಲಯಗಳು ಅಂತಂದರೆ ಮಧುಕೇಶ್ವರ, ಸೋಮೇಶ್ವರ, ಭೀಮೇಶ್ವರ ಈ 3 ದೇವಾಲಯಗಳನ್ನು ಒಂದೇ ಕ್ಯಾಂಪಸ್ನಲ್ಲಿ ಶ್ರೀಮುಖಲಿಂಗಂ ದೇವಸ್ಥಾನ ಹೊಂದಿದೆ. ತ್ರಿಮೂರ್ತಿಗಳನ್ನು ಹೊಂದಿದಂತಹ ಈ ಒಂದು ದೇವಸ್ಥಾನ ಈ ಕಳಿಂಗ ರಾಜರ ಭವ್ಯವಾದಂತಹ ವಾಸ್ತುಶಿಲ್ಪದ ಕೌಶಲ್ಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಈ ದೇವಾಲಯವನ್ನು ಕಳಿಂಗ ವಾಸ್ತುಶೈಲಿಯಲ್ಲಿ ಈ ವಂಶಧಾರ ಅನ್ನುವ ನದಿಯ ದಡದಲ್ಲಿ ನಿರ್ಮಿಸಲಾಗಿದ್ದು ಈ ಶ್ರೀಮುಖಲಿಂಗಂನ ಎಕ್ಸಾಕ್ಟ್ ಆದಂತಹ ಲೊಕೇಶನ್ ತಿಳ್ಕೊಳ್ಳೋದಾದರೆ ಮುಖಲಿಂಗ ಅಂತ ಕೂಡ ಈ ಒಂದು ದೇವಸ್ಥಾನವನ್ನು ಕರೆಯಲಾಗುತ್ತೆ. ಆಂಧ್ರ ಪ್ರದೇಶದ ಶ್ರೀಕಾಕುಲಂ ಜಿಲ್ಲೆಯ ಜಲುಮುರು ಮಂಡಲದಲ್ಲಿರುವಂತಹ ಒಂದು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಈ ಶ್ರೀಮುಖಲಿಂಗಂ ದೇವಸ್ಥಾನ ಎಕ್ಸಾಕ್ಟ್ ಆಗಿ ಲೊಕೇಟ್ ಆಗಿದೆ. ಸೊ ಇಂಪಾರ್ಟೆಂಟ್ ಅಂದರೆ ಈ ಆಂಧ್ರ ಪ್ರದೇಶದಲ್ಲಿ ಲೊಕೇಟ್ ಆದಂತಹ ಈ ಶ್ರೀಮುಖಲಿಂಗಂ ದೇವಸ್ಥಾನವು ಕಳಿಂಗ ವಾಸ್ತುಶೈಲಿಗೆ ಸಂಬಂಧಿಸಿದಂತಹ ಮತ್ತು ಈ ವಂಶಧಾರ ನದಿಯ ದಡದಲ್ಲಿರುವಂತಹ ಪ್ರಮುಖವಾದಂತಹ ಶಿವನ ಈ ದೇವರು ಯಾರು ಅಂತಂದರೆ ಶಿವನಿಗೆ ಡೆಡಿಕೇಟ್ ಆದಂತಹ ಅರ್ಪಿತವಾದಂತಹ ದೇವಸ್ಥಾನ ಈ ಶ್ರೀಮುಖಲಿಂಗಂ ದೇವಸ್ಥಾನ ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯಾವ ದಿನವನ್ನು ವೀರ್ ಬಾಲ್ ದಿವಸ್ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ನವೆಂಬರ್ 14, ಆಪ್ಷನ್ 2 ಅಕ್ಟೋಬರ್ 12, ಆಪ್ಷನ್ 3 ಡಿಸೆಂಬರ್ 26 ಅಥವಾ ಆಪ್ಷನ್ 4 ಜನವರಿ 8 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಡಿಸೆಂಬರ್ 26ರಂದು ಈ ವೀರ್ ಬಾಲ್ ದಿವಸ್ ಅನ್ನುವ ದಿನವನ್ನು ಆಚರಿಸಲಾಗುತ್ತೆ. ಸೊ ಈ ಒಂದು ದಿನಾಚರಣೆಯ ಈ ಒಂದು ದಿವಸನ್ನು ಅಬ್ಸರ್ವ್ ಮಾಡುವಂತಹ ಉದ್ದೇಶವನ್ನು ಇದರ ಹಿಂದಿನ ಒಂದು ಹಿಸ್ಟ್ರಿಯನ್ನು ಕೂಡ ಈ
ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಪ್ರತಿ ವರ್ಷ ಡಿಸೆಂಬರ್ 26ರಂದು ವೀರ್ ಬಾಲ್ ದಿವಸ್ ಅಂತ ಆಚರಣೆ ಮಾಡಬೇಕು ಅಂತ ಪ್ರಧಾನಮಂತ್ರಿ ಮೋದಿ ಅವರಿಂದ ಇತ್ತೀಚೆಗೆ ಘೋಷಣೆ ಮಾಡಲಾಗಿದೆ. ಶ್ರೀ ಗುರು ಗೋವಿಂದ್ ಸಿಂಗ್ ಅವರು ಅಂದರೆ ಈ ಸಿಖ್ ಧರ್ಮದ ಗುರುಗಳಾದಂತಹ ಶ್ರೀ ಗುರು ಗೋವಿಂದ್ ಸಿಂಗ್ ಅವರು ಅವರ ಪುತ್ರರು ಎಕ್ಸಿಕ್ಯೂಷನ್ ಮಾಡಿ, ಔರಂಗಜೇಬನಿಂದ ಎಕ್ಸಿಕ್ಯೂಷನ್ ಮಾಡಿ ಹುತಾತ್ಮರಾದಂತಹ ದಿನವನ್ನು ಸ್ಮರಿಸುವ ಉದ್ದೇಶದಿಂದ ಡಿಸೆಂಬರ್ 26ರಂದು ವೀರ್ ಬಾಲ್ ದಿವಸ್ ಅಂತ ಆಚರಣೆ ಮಾಡಬೇಕು ಅಂತ ಪ್ರಧಾನಮಂತ್ರಿ ಅವರಿಂದ ಘೋಷಣೆ ಮಾಡಲಾಗಿತ್ತು. ಸೊ ಈ ಹಿಸ್ಟ್ರಿಯನ್ನು ನೋಡೋದಾದರೆ, ಡಿಸೆಂಬರ್ 26, 1707ರಂದು ಈ 10ನೇ ಸಿಖ್ ಧರ್ಮದ ಗುರುವಾದಂತಹ ಶ್ರೀ ಗುರು ಗೋವಿಂದ್ ಸಿಂಗ್ ಅವರ ಪುತ್ರರಾದಂತಹ ಸಾಹಿಬ್ಜಾದಾ ಜೋರಾವರ್ ಸಿಂಗ್ ಮತ್ತು ಸಾಹಿಬ್ಜಾದಾ ಫತೇ ಸಿಂಗ್ ಅವರನ್ನು ಮರಣದಂಡನೆಯನ್ನು ಇವರಿಗೆ ನೀಡಲಾಗಿತ್ತು. ಸೊ ಔರಂಗಜೇಬನಿಂದ ಈ ಒಂದು ಆದೇಶವನ್ನು ನೀಡಲಾಗಿತ್ತು, ಮರಣದಂಡನೆಯನ್ನು ಈ ಎರಡೂ ಮಕ್ಕಳಿಗೆ ನೀಡಬೇಕು ಅಂತ. ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಮರಣದಂಡನೆಗೆ ಈಡಾದಂತಹ ಮಕ್ಕಳು ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಅವರು ಹುತಾತ್ಮರಾಗಿದ್ದರು. ಸೊ ಇವರ ಹುತಾತ್ಮರಾದಂತಹ ದಿನವನ್ನು ಸ್ಮರಿಸುವ ಉದ್ದೇಶದಿಂದ ವೀರ್ ಬಾಲ್ ದಿವಸ್ ಅಂತ ಡಿಸೆಂಬರ್ 26ರಂದು ಪ್ರತಿ ವರ್ಷ ಆಚರಿಸಲಾಗುತ್ತೆ. ಇನ್ನು ಸಿಖ್ ಧರ್ಮದ 10ನೇ ಗುರುಗಳಾದಂತಹ ಶ್ರೀ ಗುರು ಗೋವಿಂದ್ ಸಿಂಗ್ ಅವರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾಯಿತು. ಸೊ ಅವರ ಬಗ್ಗೆ ಕೂಡ ಕೆಲವೊಂದಿಷ್ಟು ಹಿಸ್ಟ್ರಿಯ ಫ್ಯಾಕ್ಟ್ಸ್ಗಳನ್ನು ರಿವೈಸ್ ಮಾಡೋಣ. 9ನೇ ಸಿಖ್ ಗುರುಗಳಾದಂತಹ ಗುರು ತೇಜ್ ಬಹಾದೂರ್ ಅವರ ಮಗನಾದಂತಹ ಈ ಗುರು ಗೋವಿಂದ್ ಸಿಂಗ್ ಅವರು ಈ ಸಿಖ್ ಧರ್ಮದ 10ನೇ ಗುರುಗಳಾಗಿ ಆಯ್ಕೆಯಾಗಿದ್ದರು. ನಂತರ ಇವರು ಪ್ರಮುಖವಾಗಿ ಸಿಖ್ ಧರ್ಮದಲ್ಲಿ ಖಾಲ್ಸಾ ಅನ್ನುವ ಒಂದು ಪಂಥವನ್ನು ಸ್ಥಾಪಿಸಿದ್ದಷ್ಟೇ ಅಲ್ಲದೆ ಈ ಕೂದಲನ್ನು ಮುಚ್ಚುವಂತಹ ಪೇಟಾವನ್ನು ಪರಿಚಯಿಸಿದಂತಹ ಒಂದು ಶ್ರೇಯ ಯಾರಿಗೆ ಹೋಗುತ್ತೆ ಅಂತಂದರೆ ಗುರು ಗೋವಿಂದ್ ಸಿಂಗ್ ಅವರಿಗೆ ಹೋಗುತ್ತದೆ. ಸೊ ಅಷ್ಟೇ ಅಲ್ಲದೆ ಇವರು ಪ್ರಮುಖವಾಗಿ ಖಾಲ್ಸಾ ಪಂಥವನ್ನು ಅನುಸರಿಸುವಂತಹ ಅನುಯಾಯಿಗಳಿಗೆ 5 Kಗಳು ಅಂತ ಒಂದು ಕಾಂಟ್ರಿಬ್ಯೂಷನನ್ನು ನೀಡಿದರು. ಸೊ ಈ 5 Kಗಳು ಅಥವಾ 5 Kಗಳು ಏನು ಅಂತಂದರೆ, ಮೊದಲನೇದು ಕೇಶ್ ಅಂತ, ಅಂದರೆ ಕತ್ತರಿಸದೇ ಇರುವಂತಹ ಕೂದಲನ್ನು ಈ ಒಂದು ಸಿಖ್ ಧರ್ಮದ ಅನುಯಾಯಿಗಳು ಫಾಲೋ ಮಾಡಬೇಕು ಅಂತ, ಖಾಲ್ಸಾ ಧರ್ಮದ ಅನುಯಾಯಿಗಳು ಫಾಲೋ ಮಾಡಬೇಕು ಅಂತ ಹೇಳಿದರು. ನಂತರ 2ನೇ ಕೆ ಅಂತಂದರೆ ಕಂಗಾ ಅಂತ, ಮರದ ಬಾಚಣಿಕೆಯನ್ನು ಕಂಪಲ್ಸರಿಯಾಗಿ ಅವು ಮೇಂಟೈನ್ ಮಾಡಬೇಕು. 3ನೇದ್ದು ಖರ ಅಂತ, ಅಂದರೆ ಕಬ್ಬಿಣ ಅಥವಾ ಉಕ್ಕಿನ ಬಳೆಗಳನ್ನು ಈ ಖಾಲ್ಸಾ ಧರ್ಮದ ಪಂಥದ ಅನುಯಾಯಿಗಳು ಫಾಲೋ ಮಾಡಬೇಕು ಅಂತ ಇದೆ. ನಂತರ ಕಿರ್ಪಾನ್ ಅಂತಂದರೆ ಕಠಾರಿಯನ್ನು ಕೂಡ ಹೊಂದಿರಬೇಕು ಅಂತ ಈ ಖಾಲ್ಸಾ ಪಂಥದ ಸಿಖ್ ಧರ್ಮದಲ್ಲಿ ಖಾಲ್ಸಾ ಪಂಥ ಬರುತ್ತೆ. ಸೊ ಕಿರ್ಪಾನನ್ನು ಮೇಂಟೈನ್ ಮಾಡಬೇಕು, ಕಟಾರಿಯನ್ನು ಅಥವಾ ಕತ್ತಿಯನ್ನು ಹೊಂದಿರಬೇಕು ಅಂತ. ನಂತರ ಕಚೇರಾ ಅಂದರೆ ಸಣ್ಣ ಉಡುಪನ್ನು ಕೂಡ ಕಂಪಲ್ಸರಿಯಾಗಿ ಹೊಂದಿರಬೇಕು ಅಂತ ಈ 5 Kಗಳನ್ನು ನೀಡಿದಂತಹ ಈ ಒಂದು ತತ್ವಗಳನ್ನು ನೀಡಿದಂತಹ ಶ್ರೇಯ ಯಾರಿಗೆ ಹೋಗುತ್ತೆ ಅಂತಂದರೆ ಗುರು ಗೋವಿಂದ್ ಸಿಂಗ್ ಅವರಿಗೆ ಹೋಗುತ್ತೆ. ಇವರು ಸಿಖ್ ಧರ್ಮದ 10ನೇ ಗುರುವಾಗಿ ಆಯ್ಕೆಯಾಗಿದ್ದರು. ನಂತರ 1705ರಲ್ಲಿ ಮುಕ್ತಸರ್ ಕದನದಲ್ಲಿ, ನೆನ್ಪಿಟ್ಕೊಳ್ಳಿ, 1705ರಲ್ಲಿ ಮುಕ್ತಸರ್ ಕದನದಲ್ಲಿ ಮೊಘಲರ ವಿರುದ್ಧ ಈ ಗುರು ಗೋವಿಂದ್ ಸಿಂಗ್ ಅವರು ಹೋರಾಟ ಮಾಡ್ತಾರೆ. ನಂತರ ಔರಂಗಜೇಬನ ಮರಣದ 1 ವರ್ಷದ ನಂತರ ಅಂದರೆ 1708ರಲ್ಲಿ ಮೊಘಲ್ ಹಂತಕನಿಂದ ಗುರು ಗೋವಿಂದ್ ಸಿಂಗ್ ಅವರು ಕೊಲ್ಲಲ್ಪಡ್ತಾರೆ. ಸೊ ಹೀಗಾಗಿ ಗುರು ಗೋವಿಂದ್ ಸಿಂಗ್ ಅವರ ಕಾಂಟ್ರಿಬ್ಯೂಷನ್ಗಳು ಕೂಡ ಸಾಕಷ್ಟಿದ್ದು, ಅದರಲ್ಲಿ ಮುಖ್ಯವಾಗಿ ಖಾಲ್ಸಾ ಪಂಥವನ್ನು ಜಾರಿಗೊಳಿಸಿದಂತಹ ಒಂದು ಶ್ರೇಯ ಈ ಗುರು ಗೋವಿಂದ್ ಸಿಂಗ್ ಅವರಿಗೆ ಹೋಗುತ್ತೆ. ಮತ್ತು 5 Kಗಳ ಬಗ್ಗೆ ಕೂಡ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್ನಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಈ ಸಂಸ್ಥೆಯನ್ನು ಯಾವ ರೀತಿಯಾಗಿ ಸ್ಥಾಪನೆ ಮಾಡಲಾಯಿತು ಮತ್ತು ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಲಾಯಿತು, ಈ BIS ಹಾಲ್ಮಾರ್ಕ್ ಅಂದರೆ ಏನು, ಯಾವ ರೀತಿಯಾಗಿ ಸ್ಟ್ಯಾಂಡರ್ಡ್ಸ್ಗಳನ್ನು ಮೇಂಟೈನ್ ಮಾಡುವಲ್ಲಿ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಹೆಲ್ಪ್ ಮಾಡುತ್ತೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದಾದ ನಂತರ ಫಿಜಿ ದೇಶದ ಹೊಸ ಪ್ರಧಾನಮಂತ್ರಿ ಸಿತಿವೇನಿ ರಬುಕಾ ಅವರನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಫಿಜಿ ದೇಶದ ಲೊಕೇಶನ್ ಮತ್ತು ಅದರ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು, ಮ್ಯಾಪಿಂಗ್ಗಳ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಶ್ರೀಮುಖಲಿಂಗಂ ಅನ್ನುವ ದೇವಸ್ಥಾನ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಇದು ಎಲ್ಲಿದೆ, ಯಾವ ಒಂದು ಇತಿಹಾಸವನ್ನು ಹೊಂದಿದೆ ಅಂತ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ವೀರ್ ಬಾಲ್ ದಿವಸನ್ನು ಡಿಸೆಂಬರ್ 26ರಂದು ಆಚರಿಸಲಾಗುತ್ತೆ. ಗುರು ಗೋವಿಂದ್ ಸಿಂಗ್ ಅವರ ಮಕ್ಕಳಾದಂತಹ ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಅವರ ಹುತಾತ್ಮರಾದಂತಹ ದಿನದ ಒಂದು ಸ್ಮರಣಾರ್ಥವಾಗಿ ವೀರ್ ಬಾಲ್ ದಿವಸ ಅನ್ನು ಆಚರಿಸಲಾಗುತ್ತೆ ಭಾರತದಲ್ಲಿ ಅಂತ. ನಂತರ ಈ ಗುರು ಗೋವಿಂದ್ ಸಿಂಗ್ ಅವರ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್
ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ನಿಮ್ಮ ಯಾವುದೇ ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಅ ನೈಸ್ ಡೇ.